ಕೊಲೆ ಮಾಡಿ ಕಬ್ಬಿನ ಗದ್ದೆಗೆ ಎಸೆದೋದಂತಹ ದುಷ್ಕರ್ಮಿಗಳು. ಶೇಡಬಾಳ ಗ್ರಾಮದ ಹೊರವಲಯದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಶೇಡಬಾಳ ಗ್ರಾಮದಲ್ಲಿ ಶಶಿಕಾಂತ ಕೃಷ್ಣ ಹೊನ್ನಕಾಂಬಳೆ ಅಂತ 55 ವರ್ಷ ಕೊಲೆಯಾಗಿರುವಂತಹ ವ್ಯಕ್ತಿ, ಕೊಲೆಯಾಗಿರೋ ದುರ್ದೈವಿ. ಕೊಲೆ ಮಾಡಿ ಆತನನ್ನ ಕಬ್ಬಿನ ಗದ್ದೆಯಲ್ಲಿ ಶವ ಎಸೆದು ಎಸ್ಕೇಪ್ ಆಗಿದ್ದಾರೆ. ಸ್ಥಳಕ್ಕೆ ಕಾಗವಾಡ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕೊಲೆ ಮಾಡಿ ಕಬ್ಬಿನ ಗದ್ದೆಗೆ ಬಿಸಾಕ್ ಹೋಗಿದ್ದಾರೆ. 55 ವರ್ಷದ ಶಶಿಕಾಂತ ಕೃಷ್ಣ ಹೊನ್ನಕಾಂಬಳೆ ಕೊಲೆಯಾಗಿರುವಂತಹ ವ್ಯಕ್ತಿ. ಕೊಲೆ ಮಾಡಿ ಕಬ್ಬಿನ ಗದ್ದೆಯಲ್ಲಿ ಶವ ಎಸೆದು ಪರಾರಿಯಾಗಿದ್ದಾರೆ. ಕಾರಣ ಏನು, ಯಾರು ಕೊಲೆ ಮಾಡಿರೋದು, ಇವೆಲ್ಲವೂ ಕೂಡ ಇನ್ನು ಮುಂದೆ ಅಷ್ಟು ತನಿಖೆ ಆಗಬೇಕಾಗಿದೆ. ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಓಕೆ, ಆಳೆತ್ತರದ ಕಬ್ಬಿನ ಗದ್ದೆ ಗಮನಿಸ್ತಾ ಇದ್ದೀರಿ. ಆಲ್ರೆಡಿ ಒಂದು 5-6 ತಿಂಗಳು ಬೆಳೆ ಅಂತ ಕಾಣುತ್ತೆ. ಈಗ ಆಲ್ರೆಡಿ 5-6 ತಿಂಗಳು ಆಗಿರ್ಬೇಕು. ಸೊ ಎತ್ತರದಲ್ಲಿದೆ. ಇದ್ರೊಳಗೆ ಬಿಸಾಕ್ ಹೋಗ್ಬಿಟ್ರೆ ಯಾರಿಗೂ ಕೂಡ ಅನುಮಾನ ಬರಲ್ಲ. ಯಾಕಂದ್ರೆ ಕಬ್ಬಿನ ಗದ್ದೆಗೆ ಬೇರೆ ಬೆಳೆ ರೀತಿಯಲ್ಲಿ ಮಧ್ಯದಲ್ಲೆಲ್ಲ ಓಡಾಡಲ್ಲ. ಹಿಂಗೆ ನೀರು ಹಾಯಿಸ್ತಾರೆ, ಗೊಬ್ಬರ ಚೆಲ್ತಾರೆ, ಅವ್ರು ಪಾಡಿ ಬಿಡ್ತಾರೆ. ಅದು ಯಾಕಂದ್ರೆ ಹುಲ್ಗರಿ ಎಲ್ಲ ಕೊಯ್ಯುತ್ತೆ ಅಂತ. ಸೊ ನಾವು ಸೇಫ್ ಆಗ್ತೀವಿ ಅನ್ನೋ ಕಾರಣಕ್ಕೆ ಈ ಒಂದು ತಂತ್ರವನ್ನು ಹುಡುಕೊಂಡ್ರ, ಕಬ್ಬಿನ ಗದ್ದೆಯನ್ನ ಹುಡುಕೊಂಡ್ರ. ಅಂಡ್ ಯಾರು ಕೊಲೆ ಮಾಡಿರೋದು, ಯಾವ ಕಾರಣಕ್ಕೆ ಗೊತ್ತಿರುವಂಥವರೇ ಆಗಿರುತ್ತೆ. ಬಟ್ ಯಾವ ಗಲಾಟೆ, ವೈಯಕ್ತಿಕವಾ ಅಂದ್ರೆ ಕುಟುಂಬಕ್ಕೆ ಸಂಬಂಧಪಟ್ಟಂತೆಯ, ವ್ಯವಹಾರಿಕವಾಗ ಏನು ಎತ್ತ ಅನ್ನುವಂಥದ್ದು ಇನ್ನು ಮುಂದಕ್ಕಷ್ಟೇ ಗೊತ್ತಾಗಬೇಕಾಗಿದೆ. 55 ವರ್ಷದ ಶಶಿಕಾಂತ ಕೃಷ್ಣ ಹೊನ್ನಕಾಂಬಳೆ ಇದೀಗ ಕೊಲೆಯಾಗಿರುವಂತಹ ಮೃತ ದುರ್ದೈವಿ. ಅಕ್ಕಪಕ್ಕದಲ್ಲಿ ಯಾರು ಇರ್ಲಿಲ್ವಾ, ಅದು ಅವರದ್ದೇ ತೋಟವಾ, ಅಂದ್ರೆ ಕಬ್ಬಿನ ಗದ್ದೆನ, ಏನು ಎತ್ತ ಅನ್ನುವಂಥದ್ದು ಇನ್ನು ಮುಂದಕ್ಕಷ್ಟೇ ತನಿಖೆಯ ನಂತರ ಗೊತ್ತಾಗಬೇಕಾಗಿದೆ.